ನಲ್ಲಿ ಈ ವಿಷಯ ತಿಳಿಸಿದ್ದೀನಲ್ಲ ಸರ್. ಎಮ್ಮು ಆರ್ಡರ್ ಏನಾದ್ರು ಇದಾವ ಸರ್ ಈ ಸದ್ಯ ಒಂದೆರಡು ಇವೆ, ಇವುಗಳನ್ನು ತೆಗೆದುಕೊಳ್ಳಿ. ಉಳಿದ ರಸೀದಿಗಳನ್ನು ಸ್ಟೇಷನ್ಗೆ ತಂದು ಕೊಡುತ್ತೇನೆ. ಇಲ್ಲಿ ರೇಣುಕಮ್ಮ ಅಂದ್ರೆ ಇವರೇ ಸರ್ ನನ್ನ ತಾಯಿ. ಏನಮ್ಮ ಸೈನ್ ಮಾಡಿ ನೀವು ಹಣ ತೆಗೆದುಕೊಂಡಿದ್ದೀರಾ? ಇಲ್ಲ, ನಾನು ಯಾವ ಹಣ ತೆಗೆದುಕೊಂಡಿಲ್ಲ. ಮಿಸ್ಟರ್ ದಿಲೀಪ್, ಇದರಲ್ಲಿ ಸಾಕ್ಷಿ ಸೈನ್ ನಿಮ್ದೇ ಇದೆ, ನಿಜ ಹೇಳಿ. ಇಲ್ಲ ಅಂದ್ರೆ ಒಂದು ಬಾಯಿ ಬಿಡಿಸ್ಬೇಕಾಗತ್ತೆ. ರೇಣುಕಮ್ಮ ಅವರೇ ಬನ್ನಿ ಇಲ್ಲಿ ಸೈನ್ ಮಾಡಿ. ಚಲೋ ಅದ. ಈ ಸೈನ್ಗೂ ತುಂಬಾ ವ್ಯತ್ಯಾಸ ಇದೆ. ಹಲೋ ಛಾಯಾ ಮೇಡಮ್ ಬನ್ನಿ ಇಲ್ಲಿ. ಇದ್ರ ಮೇಲೆ ರೇಣುಕಮ್ಮ ಅಂತ ಸೈನ್ ಮಾಡಿ. ಈ ಸೈನ್ಗೂ ತುಂಬಾ ಹೋಲಿಕೆ ಇದೆ, ನಿಜ ಹೇಳಿ. ಈ ಕೋಟ ಸೈನ್ ಮಾಡಿ ನೀವೇ ತಾನೇ ಹಣ ತಗೊಂಡಿರೋದು, ಇಲ್ಲ ಅಂದ್ರೆ ಬೇರೆ ರೀತಿನೇ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಹೌದು ಸರ್, ಆ ಸಹಿಯನ್ನು ನನ್ನ ಹೆಂಡತಿನೇ ಮಾಡಿದ್ದಾಳೆ. ನೀವೇ ಸೈನ್ ಮಾಡಿ ಯಾಕೆ ನನ್ನ ಮೇಲೆ ಸುಳ್ಳು ಅಪವಾದ ಹೊರಿಸ್ತೀರಾ? ಛಾಯಾ ಬಾಯ್ ಮುಚ್ಚು. ಈಗ ತಿಳಿದಂತಾಯ್ತು ನಿನ್ನ ಸಕಲ ಸದ್ಗುಣ. ನಿನ್ನ ಸ್ವಾರ್ಥಕ್ಕಾಗಿ ಗಂಡನನ್ನು ಸೆರೆಮನೆಗೆ ಸೇರಿಸುವ ಹೆಣ್ಣಲ್ಲ ನೀನು. ನೀವೇನೋ ಮರ್ಯಾದಸ್ಥರು ಕುಟುಂಬದವರು ಅಂತ ತಿಳ್ಕೊಂಡು ಬೇಡಿ ಹಾಕದೆ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವ್ರನ್ನ ಸ್ಟೇಷನ್ ಕಳಿಸೋದು ಬೇಡ. ಅಪರಾಧ ಮಾಡಿದವರು ತಾವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು. ಸ್ವಲ್ಪ ಸುಮ್ಮನಿರಮ್ಮ. ನೋಡಿ, ಯಾರಾದ್ರೂ ಒಬ್ಬರು ಜಾಮೀನು ಕೊಟ್ರೆ ಇವನೊಬ್ಬನು ಮಾತ್ರ ಬಿಡ್ತೀನಿ.